ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಭೂಮಿ ಮನೆ ಬಿಟ್ಟು ಹೋಗೋ ಸಮಯ ಬಂದೇ ಬಿಡ್ತು. ಆದರೆ ಹೋಗೋಕ್ಕೂ ಮುನ್ನ ದೇವಿಯಾನಿಗೆ ಗುನ್ನ ಇಟ್ಟೆ ಹೊಡೋಕೆ ಸಿದ್ಧವಾದ್ಲ ಭೂಮಿ. ಏನಾಯ್ತು, ಏನು ಕಥೆ? ಅಜ್ಜಿತ್ ಕೆಂಡವಾಗಿದ್ಯಾಕೆ, ರುಚಿಗೆದ್ದದ್ಯಾಕೆ, ಏನಾಯ್ತು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಜಿತ್ ನಿಜವಾಗ್ಲೂ ಕೂಡ ಒಂದು ಪೊಲೀಸ್ ಆಗಿ ತನ್ನ ಅತ್ತೆಯನ್ನು ಹೇಗೆ ಸೇಫ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಬಿಕಾಸ್ ಇಲ್ಲಿ ಶಾರದಾ ಅವರು ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ತಾರೆ. ಇಲ್ಲಿ ಪೊಲೀಸರ ಕೈಲಿದ್ದಂಥ ಆ ಒಂದು ವಸ್ತುವನ್ನು ನೋಡಿದೆ, ಅದನ್ನು ನೋಡಿದಂಥ ಅಜಿತ್ಗೆ ಅನಿಸುತ್ತೆ ಯಾಕೆ ಏನೋ ಇರಬಹುದು ಅಂತ. ಹಾಗಾಗಿ ಇನ್ವೆಸ್ಟಿಗೇಷನ್ನ ಮಾಡಿದಾಗ ಗೊತ್ತಾಗುತ್ತೆ ಶಾರದಾ ಅವರ ಮೇಲೆ 25 ವರ್ಷಗಳ ಹಿಂದೆ ಅಟ್ಯಾಕ್ ಆಗಿತ್ತು. ಆದರೆ ಆ ಒಂದು ಸಂದರ್ಭದಲ್ಲಿ ಅವರು ತಪ್ಪಿಸ್ಕೊಂಡಿದ್ರು ಅಂತ ಹೇಳಿ. ಆದರೆ ಭೂಮಿ ಹೇಳ್ತಕ್ಕಂಥ ಆ ಒಂದು ವಿಷಯ ಇಡೀ ಮನೆಯವ್ರನ್ನ ಸ್ಟನ್ ಆಗುವ ಹಾಗೆ ಮಾಡುತ್ತೆ, ಶಾಕ್ ಆಗುವ ಹಾಗೆ ಮಾಡುತ್ತೆ. ಯಾಕಂದರೆ ಅಜಿತ್ ಹೇಳಿದ್ದು ಸುಳ್ಳು, ನಿಜವಾಗ್ಲೂ ಅವ್ರ ಮೇಲೆ ಅಟ್ಯಾಕ್ ಆಗಿದ್ದು ನಿಜ, ಅದು ತಾಕಿತ್ತು ಕೂಡ. ಆದರೂ ಶಾರದಮ್ಮ ಬದುಕಿ ಉಳಿದಿದ್ದಾರೆ ಅಂತ ಹೇಳ್ತಾರೆ. ಈ ಮಾತನ್ನ ಕೇಳಿದಂಥ ಅಜಿತ್ ನಿನಗೆ ಗೊತ್ತು ಅದು ಅಂತ ಹೇಳಿ ನೇರವಾಗಿ ಪ್ರಶ್ನೆಯನ್ನ ಮಾಡ್ತಾರ. ಆಗ ಭೂಮಿ ಹೇಳ್ತಕ್ಕಂಥದ್ದು, ನಾನು ಈ ಮನೆಗೆ ಬಂದಾಗ ಅವ್ರಿಗೆ ಹರಕೆ ಮಾಡಬೇಕಾದ್ರೆ ನಾನು ಅದನ್ನ ಗಮನಿಸಿದ್ದೆ, ಆ ಒಂದು ಗುರುತನ್ನ ನೋಡಿದ್ದೆ. ಆ ಗುರುತು ನೋಡಿದ್ರಿಂದ ನನಗೆ ಗೊತ್ತಾಯ್ತು ಅವ್ರ ಮೇಲೆ ಆಗಿದ್ದು ನಿಜ ಅಂತ. ನಾನು ಕಾನ್ಸ್ಟೇಬಲ್ ಪೊಲೀಸ್ ವೃತ್ತಿಯನ್ನ ಮಾಡಬೇಕು ಅಂತ ಟ್ರೈನಿಂಗ್ ಹೋಗಿದ್ದಾಗ ನನಗೆ ಇದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಇತ್ತು. ಆ ತಿಳುವಳಿಕೆಯಿಂದಾಗಿ ನನಗೆ ಅದು ಆ ಒಂದು ಕಾರಣದಿಂದ ಆಗಿರ್ತಕ್ಕಂಥ ಗುರುತು ಅಂತ ಗೊತ್ತಾಯಿತು, ಅಟ್ಯಾಕ್ ಆಗಿರ್ತಕ್ಕಂಥ ಗುರುತು ಅಂತ ಹೇಳಿ ಇಲ್ಲಿ ಭೂಮಿ ಹೇಳಿದಾಗ ನಿಜಕ್ಕೂ ಕೂಡ ಇಲ್ಲಿ ಅಜಿತ್ ರೆಬಲ್ ಆಗ್ತಾರ, ರುಚಿಗೆ ಹೇಳ್ತಾರ. ಒಮ್ಮೆ ಇಲ್ಲಿ ಭೂಮಿ ಮೇಲೆ ರೇಗಿದ್ದ ತಡ ಇಡೀ ಮನೆಯವರೇ ಶಾಕ್ ಆಗಿ ಹೋಗ್ತಾರ. ಈ ಕಡೆ ಅಜಿತ್, ಏನು ಮಾತಾಡ್ತಿದ್ಯಾ ನೀನು, ಇಷ್ಟು ದಿನ ಈ ವಿಷಯವನ್ನ ಯಾಕೆ ನನ್ನ ಹತ್ರ ಮುಚ್ಚಿಟ್ಟಿದ್ದ? ಅವತ್ತೇ ವಿಷಯವನ್ನ ಹೇಳ್ಬೋದಿತ್ತಲ್ವಾ, ನೋಡಿದ್ದೆ ನಾನೇ, ಅವತ್ತೇ ನೋಡಿದ್ದಿದ್ರೆ ಇದು ಎಂತ ಲೀಡ್ ತಗೋತಿತ್ತು ಗೊತ್ತಾ ಅಂತ ಹೇಳ್ತಿದ್ದಾರೆ. ಬಟ್ ಇದನ್ನೆಲ್ಲ ಕೇಳಿದಂಥ ದೇವಿಯಾನಿ ನಡುಕೆ ಹೋಗ್ತಿದ್ದಾರೆ. ಬಿಕಾಸ್ ಶಾರದಾ ಮೇಲೆ ಅಟ್ಯಾಕ್ ಆಗಿತ್ತು ಅಂತ ಗೊತ್ತಾದ್ರೆ ಯಾರು ಮಾಡಿದ್ದು, ಯಾಕೆ ಮಾಡಿದ್ದು ಅಂತ ಹೇಳಿ 25 ವರ್ಷಗಳ ಹಿಂದೆ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನ ಕೆದಕಿ ಓಪನ್ ಮಾಡಿದ್ರೆ ನನ್ನ ಬಂಡವಾಳ ಎಲ್ಲಿ ಹೊರಗೆ ಬಿದ್ದು ಬಿಡುತ್ತೋ ಅಂತ ಹೇಳಿ ದೇವಿಯಾನಿ ನಿಂತಲ್ಲೇ ನಡುಕಿ ಹೋಗ್ತಿದ್ದಾರೆ. ತದನಂತರ ಇಲ್ಲಿ ಅಜಿತ್ ಭೂಮಿ ಮೇಲೆ ಕೆಂಡ ಕಾರ್ತಿದ್ದಾರೆ. ಈ ಕಡೆ ಭೂಮಿ, ಅದು ನನಗೆ ಇಷ್ಟು ಸೀರಿಯಸ್ ವಿಷಯ ಅಂತ ಗೊತ್ತಿರಲಿಲ್ಲ, ಹಾಗಾಗಿ ಹೇಳಲಿಕ್ಕೆ ಹೋಗಲಿಲ್ಲ. ಏನಾದರೂ ಇದೇ ವಿಷಯನ ಮಾತಾಡಿ ಅದರಿಂದ ಶಾರದಮ್ಮಂಗೆ ಏನಾದರೂ ತೊಂದರೆ ಆದರೆ ಅಂತ ಹೇಳಿ ನಾನು ಮಾತಾಡಲಿಕ್ಕೆ ಮುಂದಾಗಲಿಲ್ಲ ಅಂತ ಇನ್ನೂ ಭೂಮಿ ಹೇಳ್ತಾಳೆ. ಆದರೆ ಅಜಿತ್ ಮಾತ್ರ ನಿನಗೆ ಪೊಲೀಸ್ ಆಗೋಕೆ ಲಾಯಕ್ಕಿಲ್ಲ, ಪೊಲೀಸ್ ಆಗಬೇಕು ಅಂತ ಹೇಳಿ ಎಷ್ಟು ಸಾವಿರಾರು ಜನ ಪ್ರಯತ್ನ ಪಡ್ತಿರ್ತಾರೆ, ಲಕ್ಷಾಂತರ ಜನ ಪ್ರಯತ್ನ ಪಡ್ತಿರ್ತಾರೆ. ಬಟ್ ಆದರೂ ಕೂಡ ಕೆಲವು ಮಂದಿಗೆ ಮಾತ್ರ ಸಿಗುತ್ತೆ, ಯಾರಿಗೆ ಯೋಗ್ಯತೆ ಇರುತ್ತೋ ಅವ್ರಿಗೆ ಮಾತ್ರ ಸಿಗುತ್ತೆ, ಆದರೆ ಆ ಯೋಗ್ಯತೆ ನಿನಗಿಲ್ಲ ಅಂತ ಹೇಳಿದ್ದೆ. ಇಲ್ಲಿ ಭೂಮಿಯನ್ನು ತುಂಬ ಡೌನ್ನಲ್ಲಿ ಮಾತಾಡಿಬಿಡ್ತಾರೆ ಇಲ್ಲಿ ಅಜಿತ್. ಇದರಿಂದಾಗಿ ಅಜ್ಜಿಗೆ ತುಂಬ ಬೇಜಾರ ಆಗುತ್ತೆ. ಹಾಗಾಗಿ ಅಜಿತ್ ಸುಮ್ಮನೆ ಇರ್ತೀಯ, ನಾನು ನೋಡ್ತಾನೆ ಇದ್ದೀನಿ 2-3 ದಿನದಿಂದ ಹುಡುಗಿನ ಬೈತಿದ್ಯಾ, ಜಗಳ ಮಾಡ್ತಿದ್ಯಾ, ರೇಗ್ತಾನೆ ಇದೆಯಲ್ಲ, ನೀನು ಮಾಡ್ತಿರೋದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಆದರೆ ನಮ್ಮ ಶಾರದಾ ಮೇಲೆ ಯಾರು ಮಾಡಿದ್ರು ಅಟ್ಯಾಕ್ನ, ಅವರನ್ನಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಅಂತ ಕೂಡ ಅಜ್ಜಿ ಹೇಳ್ತಾರೆ. ಈ ಕಡೆ ದೇವ್ಯಾನಿ ಹಾಗೆ ಅಜ್ಜಿಯನ್ನೇ ನೋಡ್ತಿದ್ದಾರೆ. ಈ ಕಡೆ ಅಜ್ಜಿತ್ ಬಂದಿದ್ದೆ, ಮಾವ ಸ್ವಲ್ಪ ನೆನಪು ಮಾಡ್ಕೊಳ್ಳಿ, ನಿಮ್ಗೆ ಯಾರಾದರೂ ಶತ್ರುಗಳಿದ್ರ ಈ ರೀತಿ ಅಟ್ಯಾಕ್ ಮಾಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ನೀವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಯಾರ್ದೋ ಶತ್ರುತ್ವ ಕಟ್ಕೊಂಡಿರ್ತೀರಾ ಅನ್ಸುತ್ತೆ, ಹಾಗಾಗಿ ಅವರೇ ಇದನ್ನೆಲ್ಲ ಮಾಡಿರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಇಲ್ಲಿ ಅಜಿತ್ ಹೇಳ್ತಿದ್ದಾಗ ಈ ಕಡೆ ಶ್ರವಣ್, ನನಗೆ ಅದು ಕೂಡ ನೆನಪಾಗ್ತಿಲ್ಲ ಅಂತ ಹೇಳ್ತಾರೆ. ಅಪ್ಪು ಕೂಡ ಹೌದು, ನಿನ್ನ ರೀತಿಯೇ ಮಾವ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದರಿಂದ ಅವ್ರಿಗೂ ಕೂಡ ಶತ್ರುಗಳಿರೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಆದರೆ ಶ್ರವಣ್ ಮಾತ್ರ ಗೊತ್ತಾಗ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ. ತದನಂತರ ಇಲ್ಲಿ ನಾನು ಹಾಸ್ಪಿಟಲ್ಗೆ ಹೋಗಿ ಅಮ್ಮ ನೋಡಿಕೊಂಡು ಮನೆಗೆ ಹೋಗ್ತೀನಪ್ಪ, ನನಗೆ ತುಂಬ ಕಾಲ್ ಮಾಡ್ತಿದ್ದಾರೆ ನಮ್ಮ ಯಜಮಾನ್ರು ಅಂತ ಅಪ್ಪು ಹೇಳಿದ ಹಾಸ್ಪಿಟಲ್ಗೆ ಹೋಗ್ತಾಳೆ. ಈ ಕಡೆ ಹಾಸ್ಪಿಟಲ್ಗೆ ಹೋಗ್ತಂತ ಅಪ್ಪು ಅಮ್ಮನ ತೊಡೆ ಮೇಲೆ ಮಲ್ಕೊಂಡಿದ್ದೆ. ಅಮ್ಮ ನಿನ್ನನ್ನು ತುಂಬ ಮಿಸ್ ಮಾಡ್ಕೋತದ ಅಮ್ಮ, ಎಷ್ಟು ಮಿಸ್ ಮಾಡ್ಕೋತದ ಗೊತ್ತಾ ಅಂದಾಗ, ಅಪ್ಪು ನೀನು ಯಾವತ್ತೂ ಕೂಡ ಇಷ್ಟು ಎಮೋಷ್ನಲ್ ಆಗಿತ್ತಿಲ್ಲ, ಯಾಕೆ ಇಷ್ಟು ಎಮೋಷ್ನಲ್ ಆಗಿದೆಯಾ, ನಿನ್ನ ಬದುಕಲ್ಲಿ ಏನಾದರೂ ಆಗ್ತಿದ್ಯಾ, ಅಳಿಯಂದ್ರು ನೋಡೋಕ್ಕೂ ಕೂಡ ಬರಲಿಲ್ಲ, ನಿನಗೂ ಅವ್ರಿಗೂ ಏನಾದರೂ ಜಗಳ ಗಿಗ್ಲ ಆಯ್ತಾ ಅಂತ ಕೇಳ್ತಿದ್ದಾರೆ. ಇಲ್ಲಿ ಅಪ್ಪು ಏನೋ ವಿಷಯವನ್ನು ಮುಚ್ಚಿಡ್ತಿದ್ದಾಳೆ, ಬಟ್ ಅಮ್ಮನ ಹತ್ರ ಹೇಳಲಿಕ್ಕೆ ಮುಂದೆ ಆಗ್ತಾ ಇಲ್ಲ, ಹೇಳಬೇಕು ಅನ್ಕೋತಾಳೆ. ಬಟ್ ಅಷ್ಟರಲ್ಲಿ ನಚ್ಚಿ ಅಲ್ಲಿಗೆ ಬಂದಿದೆ. ಡಾಕ್ಟರ್ ಹೇಳಿದ್ರು ನಿಮ್ಮನ್ನು ಡಿಸ್ಚಾರ್ಜ್ ಮಾಡ್ತಾರಂತೆ ಬೆಳಗ್ಗೆ ಅಂದ ತಕ್ಷಣ ವಿಷಯ ಡೈವರ್ಟ್ ಆಗಿಬಿಡತ್ತೆ. ಈ ಕಡೆ ಅಪ್ಪು ಕೂಡ ಅಮ್ಮ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಿದ್ದಾರೆ ಅಂತ ತುಂಬ ಖುಷಿ ಪಡ್ತಾಳೆ. ಈ ಕಡೆ ಸಂಗೀತ ಕೂಡ ತುಂಬ ಅಂದರೆ ತುಂಬ ಖುಷಿ ಪಡ್ತಿದ್ದಾರೆ. ಕೊನೆಗೂ ನಂಗೆ ಡಿಸ್ಚಾರ್ಜ್ ಆಗ್ತದೆ, ಮೊದಲು ಇಲ್ಲಿಂದ ಹೋಗಬೇಕು ಅಂತ ಹೇಳಿ ನಂತರ ಊಟ ಮಾಡಲಿಕ್ಕೆ ಮುಂದಾಗ್ತಾರೆ. ಈ ಕಡೆ ಅಜಿತ್ ಫ್ಯಾಮಿಲಿಯಲ್ಲೂ ಕೂಡ ಎಲ್ಲರೂ ಊಟ ಮಾಡ್ತಿದ್ದಾರೆ. ಇತ್ತ ಕಡೆ ಅಜಿತ್ಗೆ ಊಟ ಬಡಿಸೋದಕ್ಕೆ ಭೂಮಿ ಹಿಂದೆ ಮುಂದೆ ನೋಡಬೇಕಾದ್ರೆ ಅಜ್ಜಿ ಹೇಳಿದಾಗ ಇಲ್ಲಿ ಭೂಮಿ ಊಟವನ್ನು ಕೂಡ ಬಡಿಸ್ತಾರೆ. ನಂತರ ಊಟ ಮಾಡಬೇಕು. ಈ ಕಡೆ ಲೈವ್ ವಿಡಿಯೋದಲ್ಲಿದ್ದಾರೆ ಇಬ್ಬರು ಕೂಡ, ಈ ಕಡೆಯಿಂದ ಹಾಸ್ಪಿಟಲಿಂದ, ಆ ಕಡೆ ಅಜಿತ್ ಮನೆಯಿಂದ, ಈ ಕಡೆ ಎಲ್ಲರೂ ಕೂಡ ಖುಷಿಯಿಂದ
ಮಾತಾಡ್ತಾ ಊಟವನ್ನು ಮಾಡಬೇಕಾದ್ರೆ ಇಲ್ಲಿ ಸತ್ಯ ಅವರು ಏನಿದು ಅಜಿತ, ಊಟ ಮಾಡೋಕ್ಕೆ ಶುರು ಮಾಡಿಬಿಟ್ಯಾ? ಯಾವಾಗಲೂ ಕೂಡ ಭೂಮಿಗೆ ತಿನ್ಸೇ ತಾನೇ ನೀನು ತಿಂತಾ ಇದ್ದಿದ್ದು, ಯಾಕೆ ಪ್ರಾಕ್ಟೀಸ್ ಬಿಟ್ಟು ಹೋಯ್ತಾ ಅಂತ ಹೇಳ್ತಿದ್ದಾಗೇ ಈ ಕಡೆ ಕಸಬಿಸಿ ಮಾಡ್ಕೋತಾರೆ ಅಜಿತ್ ಮತ್ತು ಭೂಮಿ. ಈ ಕಡೆ ಸಂಗೀತ ಅವ್ರು ಕೂಡ ಹೌದಲ್ವಾ ಅಜಿತ, ಮೊದಲು ಊಟ ಮಾಡಿಸು ಸಂಗೀತಾಗೆ, ಸಾರಿ ಭೂಮಿಗೆ ಅಂತ ಹೇಳಿ ಸಂಗೀತ ಅವ್ರು ಹೇಳಿದಾಗ ಈ ಕಡೆ ಭೂಮಿಯನ್ನ ಕೂಡ ಭೂಮಿ ಬಾಮ ಯಾಕಷ್ಟು ಹಿಂದೆ ನಿಂತ್ಕೊಂಡಿದ್ಯಾ, ಅಜಿತ್ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಅವ್ನ ಕೈ ತುತ್ತನ್ನು ತಿನ್ನಿಸ್ಕೊ ಅಂತ ಹೇಳಿ ಸಂಗೀತ ಅವರು ಹೇಳ್ತಾರೆ. ನಂತರ ಭೂಮಿ ಬಂದು ಅಜಿತ್ ಕೈ ತುತ್ತನ್ನು ತಿನ್ನಿಸ್ಕೋತಾರೆ. ಈ ಕಡೆ ಭೂಮಿ ಕೂಡ ಅನ್ಕಂಫರ್ಟ್ ಫೀಲ್ ಮಾಡ್ಕೋತಿದ್ದಾರೆ, ಈ ಕಡೆ ಅಜಿತ್ ಕೂಡ. ನಂತರ ಈ ಕಡೆ ಅಜಿತ್ ಊಟ ಮಾಡಿ ರೂಮಿಗೆ ಹೋಗ್ತಾರೆ. ರೂಮಿಗೆ ಹೋಗಿದ್ದೆ ಫೋಟೋವನ್ನು ನೋಡ್ತಾ ನನ್ನ ಬದುಕಲ್ಲಿ ಇನ್ನು ಮುಂದೆ ಯಾರೂ ಇಲ್ವೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ನನ್ನ ಜೀವನದಲ್ಲಿ ಬಂದ ಮೇಲೆ ಹೊಸ ಉತ್ಸಾಹ ಬಂತು, ನನ್ನ ಬದುಕು ಕೂಡ ಒಂದು ಸ್ಟೇಬಲ್ ಆಯಿತು ಅಂತ ಅನ್ನಿಸ್ತು. ನಿನ್ನ ಒಳ್ಳೆತನ ನೋಡಿ ನಿಜಕ್ಕೂ ಕೂಡ ನನಗೆ ನಿನ್ನ ಮೇಲೆ ಪ್ರೀತಿ ಆಗಿದ್ದು ನಿಜ, ನೀನೇ ನನ್ನ ಬದುಕು ಅಂತ ಅಂದ್ಕೊಂಡಿದ್ದು ಕೂಡ ನಿಜ. ಆದರೆ ಇವತ್ತು ಎಲ್ಲವೂ ಕೂಡ ನುಚ್ಚುನೂರು ಆಗೋಯ್ತು ಭೂಮಿ. ನಿಜಕ್ಕೂ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಗೊತ್ತಾ, ನನ್ನ ಬದುಕಿ ನೀನು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅಂತ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಭೂಮಿ ಅಲ್ಲಿಗೆ ಬರ್ತಾರೆ. ಭೂಮಿ ಅಲ್ಲಿಗೆ ಬಂದದ್ದೆ ಅಜಿತ್ ನೋಡ್ತಾರೆ, ಏನನ್ನ ಕೂಡ ಮಾತಾಡೋದಿಲ್ಲ, ತನ್ನ ಲಗೇಜ್ ಎಲ್ಲವನ್ನ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಮುಂದೆ ಹಾಕ್ತಿದ್ದಾರೆ. ಈ ಕಡೆ ಅಜಿತ್ ಕಣ್ಗಳಲ್ಲಿ ನೀರು ತುಂಬಿಕೊಂಡಿದೆ. ಏನಾದರೂ ಮಾಡಿ ಭೂಮಿಯನ್ನು ತಡಿಬೇಕು ಅನ್ನೋ ಮನಸ್ಸು ಕೂಡ ಅಜಿತ್ಗೆ ಬರ್ತಾ ಇಲ್ಲ. ಬಟ್ ಆದರೂ ಕೂಡ ಭೂಮಿ ಮನೆಯಿಂದ ಹೋಗೋದನ್ನು ಇಲ್ಲಿ ಅಜಿತ್ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಇಲ್ಲಿ ಅಜಿತ್ ತನ್ನ ನೋವನ್ನು ತಾನೇ ಬಚ್ಚಿಟ್ಕೋತಿದ್ದಾರೆ. ಈ ಕಡೆ ಲಗೇಜನ್ನು ಪ್ಯಾಕ್ ಮಾಡ್ಕೊಂಡಂಥ ಭೂಮಿ ಕೊನೆಗೂ ಕೂಡ ಇಲ್ಲಿ ಅಜಿತ್ಗೆ ಒಂದು ಮಾತನ್ನು ಕೂಡ ಹೇಳೋದಿಲ್ಲ. ಎದುರುಗಡೆನೇ ಅಜಿತ್ ಇರ್ತಾರೆ, ನೋಡ್ತಿದ್ದಾರೆ. ಫೈನಲಿ ರೂಮಿಂದ ಒಂದು ಲಗೇಜನ್ನು ತೊಗೊಂಡಿದ್ದೆ ಹೊರಗಡೆ ಬಂದೇ ಬಿಡ್ತಾಳೆ. ಬಂದಿದ್ದೆ ಯಾರಿಗೂ ಕೇಳಿದೆ ಆ ಒಂದು ಲಗೇಜನ್ನು ತೊಗೊಂಡು ಹೋಗಬೇಕಾದ್ರೆ ಸತ್ಯಣ್ಣ ಅಲ್ಲಿರ್ತಾರೆ. ಸತ್ಯಣ್ಣ ಹೋಗಿದೆ, ಎಲ್ಲಿಗೆ ಹೋಗ್ತಿದ್ಯಾ ಭೂಮಿ ಅಂದಾಗ, ಎಲ್ಲಿಗೆ ಹೋಗ್ಬೇಕಣ್ಣ, ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ತಾ ಇದ್ದೀನಿ, ಮನೆಯನ್ನು ಅಜಿತ್ ಅವರ ಬದುಕನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ಕೂಡ ನೀನು ಬಿಟ್ಟು ಹೋಗಬಾರ್ದು ಅಂತ ಹೇಳ್ತಾರೆ. ಯಾವ ಕಾರಣಕ್ಕೋಸ್ಕರ ಇರಬೇಕಾಗತ್ತೆ ಅಂತ ಭೂಮಿ ಕೇಳಿದಾಗ ಇರಲೇಬೇಕಾಗತ್ತೆ. ನಾನು ಅಜಿತ್ಗೆ ಮಾತು ಕೊಟ್ಟಿದ್ದೆ, ಈ ವಿಶ್ವವನ್ನು ನಿನ್ನ ಹತ್ರ ಹೇಳುವುದಿಲ್ಲ ಅಂತ. ಆದರೆ ಈಗ ನಾನು ಮಾತನ್ನು ಮುರಿಲೇಬೇಕಾಗಿದೆ. ನೀನು ಇಲ್ಲಿಂದ ಹೋಗೋದನ್ನು ನನ್ನಿಂದ ಸಹಿಸೋಕ್ಕಾಗ್ತಿಲ್ಲ. ಅಜಿತ್ ನನ್ನ ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದಾನೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಭೂಮಿ, ಎಲ್ಲೂ ಹೋಗಬಾರ್ದು ನೀನು ಅಂತ ಹೇಳಿ ಸತ್ಯಣ್ಣ ಹೇಳಿದಾಗ, ಏನು ಸತ್ಯಣ್ಣ, ನಾನು ಇಲ್ಲಿಂದ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನೀವು ಈ ರೀತಿ ಸುಳ್ಳು ಹೇಳ್ತಿದ್ರ ಅಲ್ವಾ ಅಂದಾಗ ಸ್ವಲ್ಪ ಯೋಚನೆ ಮಾಡು ಭೂಮಿ, ನಾನು ಯಾಕೆ ರೀತಿ ಸುಳ್ಳು ಹೇಳಿ. ಸರಿ, ಈ ಲಗೇಜನ್ನು ಓಪನ್ ಮಾಡು ಅಂತ ಹೇಳ್ತಾರೆ. ಬ್ರೀಫ್ ಕೇಸನ್ನು ಓಪನ್ ಮಾಡಿಸ್ತಾರೆ. ಓಪನ್ ಮಾಡಿದಾಗ ಅಜಿತ್ ಅವತ್ತು ಟೂರ್ಗೆ ಹೋಗಬೇಕಾದ್ರೆ ಅಮೆರಿಕಾಗೆ ಹೋಗಬೇಕು ಅಂತ ಭೂಮಿ ಲಗೇಜನ್ನು ಪ್ಯಾಕ್ ಮಾಡ್ಕೊಂಡಿದ್ದಾಗ ಅಲ್ಲಿ ಒಂದು ಪ್ರೀತಿಯಿಂದ ಬರೆದಂಥ ಲೆಟರನ್ನು ಇಟ್ಟಿರ್ತಾರೆ. ಆ ಲೆಟರ್ ಈಗಲೂ ಕೂಡ ಅಲ್ಲೇ ಇರುತ್ತೆ. ಅದನ್ನು ಓಪನ್ ಮಾಡಿ ನೋಡು, ನಿನಗೆ ಗೊತ್ತಾಗುತ್ತೆ ಅಜಿತ್ ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ನಿನ್ನ ಅಂತ ಹೇಳಿ ಸತ್ಯನ ಹೇಳಿದಾಗ ಭೂಮಿ ಓಪನ್ ಮಾಡಿ ನೋಡಿದ್ದೆ, ಓದಿದ್ದೆ, ಕಣ್ಗಳಲ್ಲಿ ನೀರು ತುಂಬಿಕೊಂಡಿದ್ದೆ. ಅಜಿತ್ ಸಾಹೇಬ್ರು ನನ್ನ ಇಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ಖುಷಿ ಪಡ್ತಿದ್ದಾಳೆ. ಹಾಗಿದ್ರೆ ಕೊನೆಗೂ ಕೂಡ ಭೂಮಿಗೆ ಅಜಿತ್ನ ಪ್ರೀತಿ ಅರ್ಥ ಆಗಿದೆ. ಅಜಿತ್ಗೆ ಭೂಮಿ ಅರ್ಥ ಆಗ್ತಾಳೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು